ಇನ್ನು ಅಶ್ಲೀಲ ವಿಡಿಯೋ ಶೇರ್ ಮಾಡಿದವರ ಬೆನ್ನು ಬಿದ್ದಿದೆ ಎಸ್ಐಟಿ. ಪ್ರತಿದಿನ ಕೂಡ ಒಂದಲ್ಲ ಒಂದು ವಿಡಿಯೋ ಶೇರ್ ಆಗ್ತಾನೆ ಇದೆ. ಎಲ್ಲ ವಿಡಿಯೋಗಳು ಮೊದಲು ಶೇರ್ ಆಗಿದ್ದು ಎಲ್ಲಿಂದ ಆಗಿದ್ರೆ ಈ ವಿಡಿಯೋವನ್ನ ಹರಿಬಿಟ್ಟವರ ಮೂಲ ಹುಡುಕ್ಬೇಕಲ್ಲ, ಅದಕ್ಕೆ ಎಸ್ಐಟಿ ಮುಂದಾಗಿದೆ. ಅದು ಸವಾಲಾಗಿ ಕೂಡ ಪರಿಣಮಿಸ್ತಾ ಇದೆ. ಎಸ್ಐಟಿ ಎಲ್ಲಿಂದ ಇದೆಲ್ಲವೂ ಕೂಡ ಹರಿಬಿಡಲಾಯಿತು, ಇದರ ಮೂಲ ಎಲ್ಲಿ? ದಿನಕ್ಕೊಂದು ವಿಡಿಯೋ ಹೊರ ಬರ್ತಾನೆ ಇದೆ. ಇಷ್ಟೆಲ್ಲ ರಾದ್ಧಾಂತಗಳಾದ ಮೇಲೂ ಕೂಡ ಇದಕ್ಕೊಂದು ಬ್ರೇಕ್ ಬಿದ್ದಿಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ವಿಡಿಯೋಗಳು ಹರಿಬಿಡ್ತಾನೆ ಇದ್ದಾರೆ. ಇದರ ಮೂಲ ಏನು? ಇದನ್ನು ಆರಂಭ ಮಾಡಿದವರು ಯಾರು? ಎಲ್ಲಿಂದ ಈ ವಿಡಿಯೋಗಳೆಲ್ಲ ಈ ರೀತಿ ಸಮಾಜದಲ್ಲಿ ಹರಿಬಿಡಲಾಗ್ತಾ ಇದೆ? ಸಾಮಾಜಿಕ ಜಾಲತಾಣದಲ್ಲಾಗಿರಬಹುದು, ಪೆನ್ ಡ್ರೈವ್ ಮೂಲಕ ಆಗಿರಬಹುದು, ಅದನ್ನು ಪತ್ತೆ ಹಚ್ಚೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗಿದೆ. ಸೊ ವಿಡಿಯೋ ಹರಿಬಿಟ್ಟಿರೋದ್ರ ಬಗ್ಗೆ ಈಗ ಊಹಾಪೋಹಗಳು ಹುಟ್ಕೊಳ್ತಾ ಇದೆ. ಇದೆಲ್ಲ ಹೇಗೆ ಹೊರಗೆ ಬಂತು ಅಂತ. ಎರಡು ರಾಜಕೀಯ ಪಕ್ಷಗಳಿಂದ ವಿಡಿಯೋ ಶೇರ್ ಆಗ್ತಾ ಇದೆ ಅನ್ನುವಂಥ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಇದೆಲ್ಲ ಚರ್ಚೆಗಳು ಮತ್ತು ಅಭಿಪ್ರಾಯಗಳು. ಬಟ್ ಈ ಹಂತದಲ್ಲಿ ಕೇಳಿಬರ್ತಾ ಇರುವಂಥದ್ದು ಇದು. ಕಾಂಗ್ರೆಸ್ ಪಕ್ಷದ ಮೇಲೆ ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ, ಇದು ಕಾಂಗ್ರೆಸ್ನವರ ಕೃತ್ಯ ಅಂತ. ಮತ್ತೊಂದು ಕಡೆ ವಕೀಲ ದೇವರಾಜೇಗೌಡ ವಿರುದ್ಧನೇ ಕಾರ್ತಿಕ್ ಆರೋಪ ಮಾಡ್ತಾ ಇರೋದು. ಈ ಕಾರ್ತಿಕ್ ಮಾಜಿ ಕಾರು ಚಾಲಕ, ಅವರಿಗೆ ನಾನು ವಿಡಿಯೋ ಕೊಟ್ಟಿದ್ದೆ ಅಂತ ಪ್ರಜ್ವಲ್ನ ಮಾಜಿ ಡ್ರೈವರ್ ಕಾರ್ತಿಕ್ ಹೇಳಿರೋದು. ಅಸಲಿಗೆ ವಿಡಿಯೋಗಳು ಮೊದಲು ಶೇರ್ ಆಗಿದ್ದು ಎಲ್ಲಿಂದ ಆಗಿದ್ರೆ, ಯಾರಿಂದ ಗೊಂದಲ ಸೃಷ್ಟಿಯಾಗಿದೆ? ಎಲ್ಲ ಸಂತ್ರಸ್ತೆಯರ ವಿಡಿಯೋ ಒಟ್ಟಿಗೆ ಶೇರ್ ಆಗಿದ್ದೆ ಹೇಗೆ? ಅದನ್ನು ಮಾಡಿದ್ಯಾರು? ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ. ಇಷ್ಟೆಲ್ಲದರ ಬಗ್ಗೆಯೂ ಕೂಡ ಸದ್ಯ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಸಾಗ್ತಾನೆ ಇದೆ. ಒಟ್ಟಿನಲ್ಲಿ ಒಂದು ಕಡೆ ಕಾರ್ತಿಕ್ ಹೇಳಿಕೆ ಗೊಂದಲ, ಮತ್ತೊಂದು ಕಡೆ ಎಸ್ಐಟಿಯ ತನಿಖೆ, ವಿಡಿಯೋ ಮೂಲ, ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ. ಆ ಬಗ್ಗೆ ಮತ್ತಷ್ಟು ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.